ನಮಸ್ಕಾರ. ಇವತ್ತು ನಾನು 6ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 2 ಈ ಒಂದು ಪಠ್ಯಪುಸ್ತಕದ ಮೊದಲನೇ ಅಧ್ಯಾಯವಾದಂತಹ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಎಂಬ ಅಧ್ಯಾಯದಲ್ಲಿ ಬರುವಂತಹ 3ನೇ ಘಟಕ ಅದು ವರ್ಧನರು ಅಂತ ಹೇಳಿ. ಬನ್ನಿ, ಹಿಂದಿನ ತರಗತಿಯಲ್ಲಿ ನಾವು ಮೌರ್ಯರು ಮತ್ತು ಗುಪ್ತರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಇವತ್ತಿನ ದಿನ ನಾವು ವರ್ಧನರು ಎಂಬ ಘಟಕದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ವರ್ಧನರು ಆಳ್ವಿಕೆಗೆ ಬರೋಕ್ಕಿಂತ ಮುಂಚೆ ಇವರು ಗುಪ್ತ ಸಾಮ್ರಾಜ್ಯದ ಕೈ ಕೆಳಗೆ ಇದ್ದಂತಹ ಒಂದು ರಾಜವಂಶ. ಗುಪ್ತ ಸಾಮ್ರಾಜ್ಯ ಯಾವಾಗ ಅವನತಿಯನ್ನು ಹೊಂದುತ್ತೋ ಅನಂತರದಲ್ಲಿ ಇವರು ಸ್ವತಂತ್ರರಾಗ್ತಾ ಹೋಗ್ತಾರೆ. ಯಾರು? ವರ್ಧನರು ಸ್ವತಂತ್ರರಾಗ್ತಾ ಹೋಗ್ತಾರೆ. ಆಯಿತಾ? ನೋಡಿ, ಗುಪ್ತ ಸಾಮ್ರಾಜ್ಯದ ಅವನತಿಯ ನಂತರ ಏನಾಗುತ್ತೆ, ಇಲ್ಲಿ ಹಲವಾರು ಸಾಮ್ರಾಜ್ಯಗಳು ಅಥವಾ ರಾಜವಂಶಗಳು ಸ್ವತಂತ್ರ ಹೊಂದುತ್ತವೆ. ಅದರಲ್ಲಿ ವರ್ಧನರು ಸಹ ಒಬ್ಬರು. ಇವರು ಯಾವ ವಂಶಕ್ಕೆ ಸೇರಿದವರು ಅಂತಂದರೆ ಒಂದು ಪುಷ್ಯಭೂತಿ ಅಂತ ಅನ್ನೋ ಒಂದು ವಂಶಕ್ಕೆ ಇವರು ಸೇರಿದಂಥರಾಗಿರ್ತಾರೆ. ಅನಂತರದಲ್ಲಿ ಈ ವಂಶವನ್ನು ಆಳಿದ ರಾಜರುಗಳಲ್ಲಿ ಪ್ರಭಾಕರವರ್ಧನ, ರಾಜ್ಯವರ್ಧನ ಮತ್ತು ಹರ್ಷವರ್ಧನ ಇವರು ಪ್ರಮುಖರಾಗಿರ್ತಾರೆ. ಹರ್ಷವರ್ಧನನ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯೋಣ ಬನ್ನಿ. ಹರ್ಷವರ್ಧನನು ಸಿಂಹಾಸನವೇರಿದಾಗ 16 ವರ್ಷ. ಅವನು ಸಿಂಹಾಸನಕ್ಕೆ ಬಂದಾಗ ಅವನಿಗೆ ಕೇವಲ 16 ವರ್ಷದವನು ಯುವಕನಾಗಿರ್ತಾನೆ. ಈ ವೇಳೆಗೆ ಅವನ ಬದುಕಿನಲ್ಲಿ ಹಲವು ದುರಂತಗಳು ಘಟಿಸಿದ್ದವು. ಹರ್ಷವರ್ಧನನ ತಂದೆ ಯಾರು ಅಂತಂದರೆ ಪ್ರಭಾಕರವರ್ಧನ ಅಂತೇಳಿ. ಇದು ಪ್ರಶ್ನೆ ಆಗ್ಬೋದು ನೋಡಿ. ಹರ್ಷವರ್ಧನನ ತಂದೆ ಬಂದು ಪ್ರಭಾಕರವರ್ಧನನು ಅವನು ಮಡಿದ ನಂತರ, ಅಂದರೆ ಅವನು ಸಾವನ್ನು ಅಪ್ಪಿದ ನಂತರ ಅವನ ಅಣ್ಣ ಅಂತಂದರೆ ಇಲ್ಲಿ ಹರ್ಷವರ್ಧನನ ಅಣ್ಣನ ಹೆಸರು ಬಂದು ರಾಜ್ಯವರ್ಧನ ಅಂತ ಹೇಳಿ. ಅವರ ತಂದೆ ಪ್ರಭಾಕರವರ್ಧನ, ಅವರ ಅಣ್ಣ ಬಂದು ರಾಜ್ಯವರ್ಧನ ಅಂತ ಹೇಳಿ. ಅವನು ಅಧಿಕಾರಕ್ಕೆ ಬರ್ತಾನೆ ಅಂತಂದರೆ ತಂದೆ ಪ್ರಭಾಕರವರ್ಧನ ಮಡಿದ ನಂತರ ಅವನ ಹಿರಿಯ, ಅಂದರೆ ಅವನ ಅಣ್ಣನಾದಂತಹ ಅಥವಾ ಪ್ರಭಾಕರವರ್ಧನನ ಹಿರಿಯ ಮಗನಾದಂತಹ ರಾಜ್ಯವರ್ಧನನು ಅಧಿಕಾರಕ್ಕೆ ಬಂದನು. ತಂಗಿ ಹರ್ಷವರ್ಧನನಿಗೆ ಒಬ್ಬಳು ತಂಗಿನೂ ಸಹ ಇರ್ತಾಳೆ. ಅವಳ ಹೆಸರು ಬಂದು ರಾಜ್ಯಶ್ರೀ ಅಂತೇಳಿ. ಆಯಿತಾ? ಇವಳನ್ನ ಮೌಕರಿ ನೆನ್ಪಿಟ್ಕೊಳ್ಳಿ. ಮೌಕರಿ ಅನ್ನೋ ಒಂದು ಮನೆತನದ ಗೃಹವರ್ಮ ಅಂತೇಳಿ ಅವನ ಹೆಸರು. ಗೃಹವರ್ಮನಿಗೆ ವಿವಾಹ ಮಾಡಿ ಕೊಡಲಾಗಿತ್ತು. ಮಾಳ್ವಾದ ದುಷ್ಟರಾಜನೊಬ್ಬ ಗೃಹವರ್ಮನನ್ನು ಕೊಂದು ರಾಜ್ಯಶ್ರೀಯನ್ನು ಕನೌಜಿನಲ್ಲಿ ಬಂಧಿಸಿಟ್ಟನು. ವಿವಾಹವಾದ ನಂತರ ಕೆಲವು ವರ್ಷಗಳ ನಂತರ ಏನಾಗುತ್ತೆ ಅಂತಂದರೆ, ಮಾಳ್ವಾದ ಒಬ್ಬ ದುಷ್ಟರಾಜ ಏನು ಮಾಡ್ತಾನೆ ಅಂತಂದರೆ ಈ ರಾಜ್ಯಶ್ರೀಯ ಪತಿಯಾದಂತಹ ಗೃಹವರ್ಮನನ್ನು ಕೊಂದು ಏನು ಮಾಡ್ತಾನೆ ಅಂತಂದರೆ ರಾಜ್ಯಶ್ರೀ ಯಾರು ಅಂತಂದರೆ ಹರ್ಷವರ್ಧನನ ತಂಗಿ. ಈ ರಾಜ್ಯಶ್ರೀಯನ್ನು ಕನೌಜ್ ಎಂಬ ಸ್ಥಳದಲ್ಲಿ ಬಂಧಿಸಿಟ್ಬಿಡ್ತಾನೆ. ಆಗ ರಾಜ್ಯವರ್ಧನ, ಅಂದರೆ ಅವಾಗ ಆಳ್ವಿಕೆಯನ್ನು ಮಾಡ್ತಾ ಇದ್ದದ್ದು ರಾಜ್ಯವರ್ಧನ ಏನು ಮಾಡ್ತಾನೆ ಅಂತಂದರೆ, ಆಗ ರಾಜ್ಯವರ್ಧನನು ದಂಡೆತ್ತಿ ಹೋಗಿ ಮಾಳ್ವಾದ ಸೇನೆಯನ್ನು ಸೋಲಿಸಿದನಾದರೂ ಯಾರನ್ನ ರಾಜ್ಯವರ್ಧನ ಹೋಗಿ ಮಾಳ್ವಾದ ರಾಜನನ್ನು ಸೋಲಿಸ್ತಾನೆ. ಆದರೆ ರಾಜ್ಯವರ್ಧನನನ್ನು ಇಲ್ಲಿ ಗೌಡ ದೇಶದ ಶಶಾಂಕ ಅನ್ನೋ ಒಬ್ಬ ರಾಜ ಕೊಲ್ತಾನೆ. ಆಯಿತಾ? ಇದು ನೆನ್ಪಿಟ್ಕೊಳ್ಳಿ. ಇಂತಹ ಸಂಕಷ್ಟಮಯ ಕಾಲದಲ್ಲಿ ಯಾವಾಗ ಗೌಡ ದೇಶದ ಶಶಾಂಕ ರಾಜ್ಯವರ್ಧನನ, ಅಂದರೆ ಹರ್ಷವರ್ಧನನ ಅಣ್ಣನನ್ನು ಕೊಲ್ತಾನೋ ಅನಂತರದಲ್ಲಿ ಹರ್ಷವರ್ಧನನು ಅಧಿಕಾರಕ್ಕೆ ಬಂದನು. ಆಯಿತಾ? ನೆಕ್ಸ್ಟ್ ಮುಂದೆ ನೋಡಿ ಹರ್ಷವರ್ಧನನು ಆಳ್ವಿಕೆ ಮಾಡ್ತಿದ್ದಂತಹ ಸಾಮ್ರಾಜ್ಯ ನೋಡಿ. ಇಷ್ಟು ಸಾಮ್ರಾಜ್ಯವನ್ನು ಹರ್ಷವರ್ಧನನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಇಲ್ಲಿ ನೋಡಿ, ಕನೌಜ್ ಇಲ್ಲಿ ಬರುತ್ತೆ. ಹರ್ಷವರ್ಧನನ ತಂಗಿ ರಾಜ್ಯಶ್ರೀಯನ್ನು ಬಂಧಿಸಿಟ್ಟಿದ್ದಂತಹ ಒಂದು ಸ್ಥಳ ಇದು. ಮುಂದಿನ ದಿನಗಳಲ್ಲಿ ಈ ಒಂದು ಸ್ಥಳವನ್ನು ಹರ್ಷವರ್ಧನನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೋತಾನೆ. ನೋಡಿ, ಈ ಹೊತ್ತಿಗೆ ಬಂಧನದಿಂದ ಬಿಡುಗಡೆಗೊಂಡು ವಿಂಧ್ಯ ಪರ್ವತದ ಅರಣ್ಯದಲ್ಲಿ ಅಲೆಯುತ್ತಿದ್ದ ವಿಧವೆ ತಂಗಿ ರಾಜ್ಯಶ್ರೀಯನ್ನು ಪತ್ತೆ ಮಾಡಿದನು. ಅವನ ಅಧಿಕಾರಕ್ಕೆ ಬಂದ ನಂತರ, ಯಾರು? ಹರ್ಷವರ್ಧನ ಅಧಿಕಾರಕ್ಕೆ ಬಂದ ನಂತರ ಅವನ ತಂಗಿಯನ್ನು ಅವನು ಪತ್ತೆ ಮಾಡ್ತಾನೆ. ಅವಳು ಬಂಧನದಿಂದ ಅಂದರೆ ತಪ್ಪಿಸ್ಕೊಂಡು, ಅಂದರೆ ಮಾಳ್ವಾದ ರಾಜ ಅವಳನ್ನ ಕನೌಜಿನಲ್ಲಿ ಬಂಧಿಸಿಟ್ಟಿರ್ತಾನಲ್ಲ, ಅಲ್ಲಿಂದ ಬಿಡುಗಡೆಗೊಂಡು ಅವಳು ವಿಂಧ್ಯ ಪರ್ವತದ ಅರಣ್ಯದಲ್ಲಿ ಅಲೆಯುತ್ತಾ ಬರ್ತಾ ಇರ್ತಾಳೆ. ಅಂತಹ ಒಂದು ಸಂದರ್ಭದಲ್ಲಿ ಅವನು ಹರ್ಷವರ್ಧನ ಪತ್ತೆಯನ್ನು ಮಾಡಿ ಕರ್ಕೊಂಡು ಬರ್ತಾನೆ ಅವಳನ್ನ. ಮುಂದೆ ಭಾವನಾದ, ಅಂದರೆ ರಾಜ್ಯಶ್ರೀಯ ಗಂಡ, ಆಯಿತಾ, ಪತಿ ಅಂದರೆ ಗೃಹವರ್ಮ, ಅವನ ಒಂದು ಸ್ಥಳ ಇರುತ್ತೆ ಮೌಕರಿ ಅಂತೇಳಿ. ಮೌಕರಿ ರಾಜ್ಯ ಕೂಡ ಹರ್ಷವರ್ಧನನ ಆಳ್ವಿಕೆ ಒಳಪಟ್ಟಿತು.
ಮೌಖರಿಗಳ ಕನೌಜ್, ಅದರಲ್ಲಿ ಮೌಖರಿಗಳ ಒಂದು ಸ್ಥಳ ಇರುತ್ತೆ, ಪ್ರಮುಖವಾದ ಸ್ಥಳ ಕನೌಜ್ ಅಂತ ಹೇಳಿ. ಈ ಕನೌಜ್ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಹರ್ಷವರ್ಧನ ಮಾಡ್ಕೋತಾನೆ. ನೆನ್ಪಿಟ್ಕೊಳ್ಳಿ, ಹರ್ಷವರ್ಧನ ಯಾವ ಸ್ಥಳವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡ ಅಂತಂದರೆ ಕನೌಜ್ ಅನ್ನೋ ಒಂದು ನಗರ. ಈ ಕನೌಜು ಯಾವ ಒಂದು ವಂಶಕ್ಕೆ ಸೇರಿದ್ದು ಅಂತಂದರೆ ಮೌಖರಿ ಅನ್ನೋ ಒಂದು ವಂಶಕ್ಕೆ ಸೇರಿದಂತಹ ಸ್ಥಳ. ಇದು ಗೃಹವರ್ಮನ ಒಂದು ನಗರವಾಗಿರುತ್ತೆ. ಗೃಹವರ್ಮನಿಗೆ ಸೇರಿದ ಒಂದು ನಗರ ಇದು. ಇದನ್ನು ಹರ್ಷವರ್ಧನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ನಂತರ ಅಣ್ಣ ರಾಜ್ಯವರ್ಧನನ ಸಾವಿಗೆ ಕಾರಣನಾದ. ಅಲ್ಲಿ ನಾವು ಮಾತಾಡಿದ್ವಲ್ಲ, ಹರ್ಷವರ್ಧನನ ಅಣ್ಣನಾದಂತಹ ರಾಜ್ಯವರ್ಧನನ ಯಾರು ಗೌಡ ದೇಶದ ರಾಜನಾದಂತಹ ಶಶಾಂಕನು ಕೊಂದಿರ್ತಾನಲ್ಲ, ಅದರ ಒಂದು ದ್ವೇಷವನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಹರ್ಷವರ್ಧನ ಶಶಾಂಕನ ಮೇಲೆ ಯುದ್ಧವನ್ನು ಸಾರ್ತಾನೆ. ಮುಂದೆ ಸಾಕಷ್ಟು ಸೇನೆಯನ್ನು ಸಂಘಟಿಸಿ ಹರ್ಷವರ್ಧನ ಏನು ಮಾಡ್ತಾನೆ ಅಂತಂದರೆ ಕಾಶ್ಮೀರ, ಸಿಂಧ್ ಪ್ರದೇಶಗಳನ್ನು ಗೆದ್ದನು. ದಕ್ಷಿಣ ಭಾರತದ ಮೇಲೆ ಆಕ್ರಮಣ ಕೈಗೊಳ್ತಾನೆ ಹರ್ಷವರ್ಧನ. ದಕ್ಷಿಣದಲ್ಲಿ ನರ್ಮದಾ ನದಿ ತೀರದವರೆಗೆ ಬಂದ ಹರ್ಷವರ್ಧನನನ್ನು ಕನ್ನಡದ ದೊರೆ ಚಾಲುಕ್ಯ ಮನೆತನದ ಇಮ್ಮಡಿ ಪುಲಕೇಶಿಯು ಹಿಮ್ಮೆಟ್ಟಿಸಿದನು. ಇದು ಯಾವಾಗಲೂ ಪ್ರಶ್ನೆ ಆಗ್ತಿರುತ್ತೆ, ತುಂಬ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರೋದು ನೋಡಿದ್ದೀನಿ. ಅದರಲ್ಲೂ TET, GPSTR ಇಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನನನ್ನು ಹಿಮ್ಮೆಟ್ಟಿಸಿದಂತಹ ಕನ್ನಡದ ದೊರೆ ಯಾರು ಅಂತ ಕೇಳ್ತಾ ಇರ್ತಾರೆ. ಇಮ್ಮಡಿ ಪುಲಕೇಶಿ. ಒಟ್ಟಾರೆ ಉತ್ತರ ಭಾರತದ ಮೇಲೆ ಪ್ರಭುತ್ವ ಸಾಧಿಸಿದ ಹರ್ಷವರ್ಧನನು ಸುಮಾರು 40 ವರ್ಷಗಳ ಕಾಲ ಅವನು ಆಳ್ವಿಕೆಯನ್ನು ಮಾಡ್ತಾನೆ. 40 ವರ್ಷಗಳ ಕಾಲ ಅವನು ಆಳ್ವಿಕೆಯನ್ನು ಮಾಡ್ತಾನೆ. ಚೀನಾದ ಪ್ರವಾಸಿಯಾದಂತಹ ಉಹೆನ್ಸಾಂಗ್ ಇವನು ಹರ್ಷವರ್ಧನನ ಆಪ್ತನಾಗಿದ್ದನು. ಇಲ್ಲೊಂದು ಪ್ರಶ್ನೆ ಆಗುತ್ತೆ, ಯಾರ ಆಳ್ವಿಕೆಯ ಕಾಲದಲ್ಲಿ ಚೀನಾದ ಪ್ರವಾಸಿ ಉಹೆನ್ಸಾಂಗ್ ಭಾರತಕ್ಕೆ ಭೇಟಿ ನೀಡಿದ್ದನು ಅಂತಂದರೆ ಅದು ಹರ್ಷವರ್ಧನನ ಕಾಲದಲ್ಲಿ. ಮುಂದೆ ನೋಡಿ, ಸಾಹಿತ್ಯ. ಹರ್ಷವರ್ಧನನು ಕಲಿ ಮಾತ್ರವಾಗಿರದೆ ಅವನು ಕವಿಯೂ ಸಹ ಆಗಿರ್ತಾನೆ. ಅವನು ಒಬ್ಬ ರಾಜ ಮಾತ್ರ ಆಗಿರದೆ ಅವನು ಸ್ವತಃ ಕವಿ ಸಹ ಆಗಿರ್ತಾನೆ. ಅವನು ಪ್ರಮುಖವಾಗಿ 3 ನಾಟಕಗಳನ್ನು ಬರಿತಾ ಹೋಗ್ತಾನೆ ಹರ್ಷವರ್ಧನ. ನೋಡಿ, ಅವನು ನೆನ್ಪಿಟ್ಕೊಳ್ಳಿ, ಪ್ರಿಯದರ್ಶಿಕಾ ಅಂತ ಇವು ಸಂಸ್ಕೃತ ಭಾಷೆಯಲ್ಲಿ ಇರುವಂಥದ್ದು, ಮತ್ತು ರತ್ನಾವಳಿ ಅಂತೇಳಿ, ಮತ್ತು ನಾಗನಂದ ಎಂಬ 3 ನಾಟಕಗಳನ್ನು ಹರ್ಷವರ್ಧನ ರಚಿಸ್ತಾ ಹೋಗ್ತಾನೆ. ಇವನ ಅರಮನೆಯಲ್ಲಿ ಒಬ್ಬ ಕವಿ ಇರ್ತಾನೆ, ಪ್ರಮುಖವಾದ ಕವಿ ಬಾಣಭಟ್ಟ ಅಂತೇಳಿ. ಯಾರು? ಬಾಣಭಟ್ಟ ಅಂತೇಳಿ. ಇವನು ಹರ್ಷವರ್ಧನನ ಜೀವನ ಚರಿತ್ರೆಯನ್ನು ಕುರಿತು ಒಂದು ಕೃತಿನ ಬರಿತಾ ಹೋಗ್ತಾನೆ, ಹರ್ಷಚರಿತ ಅಂತ ಹೇಳಿ. ಹರ್ಷಚರಿತ ಅನ್ನೋ ಒಂದು ಕೃತಿಯನ್ನು ಬಾಣಭಟ್ಟ, ನೆನ್ಪಿಟ್ಕೊಳ್ಳಿ, ಬಾಣಭಟ್ಟ ಬರೆದ ಕೃತಿ ಹರ್ಷಚರಿತ ಎಂಬ ಕೃತಿಯನ್ನು ಬರೆದನು. ಶಿಕ್ಷಣ ಪ್ರೇಮಿಯೂ ಆಗಿದ್ದ ಹರ್ಷವರ್ಧನನು ಪ್ರಾಚೀನ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಉದಾರವಾಗಿ ದತ್ತಿಗಳನ್ನು ಸಹ ನೀಡಿದ್ದನು ಎಂಬ ಉಲ್ಲೇಖಗಳು ಇವೆ. ನಂತರ ಧರ್ಮ. ಹರ್ಷವರ್ಧನನು ಸರ್ವಧರ್ಮ ಸಹಿಷ್ಣುವಾಗಿದ್ದನು. ಅವನು ಎಲ್ಲ ಧರ್ಮವನ್ನು ಸಮಾನವಾಗಿ ನೋಡ್ತಾ ಇರ್ತಾನೆ, ಅಂದರೆ ಎಲ್ಲ ಧರ್ಮಗಳನ್ನು ಗೌರವಿಸುತ್ತಿದ್ದನು. ಮೂಲತಃ ಶೈವ ಧರ್ಮೀಯನಾಗಿದ್ದರೂ ಕೂಡ ಬೌದ್ಧ ಧರ್ಮಕ್ಕೆ ಅಪಾರ ಮನ್ನಣೆ ನೀಡಿದನು. ಕನೌಜ್ ಮತ್ತು ಪ್ರಯಾಗಗಳಲ್ಲಿ ಧರ್ಮ ಸಮ್ಮೇಳನಗಳನ್ನು ಆಯೋಜಿಸಿದನು. ಉಹೆನ್ಸಾಂಗ್ ಚೀನಾದ ಪ್ರಸಿದ್ಧ ಪ್ರವಾಸಿ. ಉಹೆನ್ಸಾಂಗ್ ಯಾರು ಅಂತಂದರೆ ಅವನು ಚೀನಾದ ಒಬ್ಬ ಪ್ರವಾಸಿ. ಈತ ಸುಮಾರು 1400 ವರ್ಷಗಳ ಹಿಂದೆ ಭಾರತಕ್ಕೆ ಭೇಟಿ ನೀಡಿದ್ದನು. ಆಯಿತಾ. 15 ವರ್ಷಗಳ ಕಾಲ ಭಾರತದಲ್ಲಿ ಸಂಚರಿಸಿ ಬೌದ್ಧ ಸಾಹಿತ್ಯ ಅಧ್ಯಯನ ನಡೆಸಿದನು. ನಳಂದ ವಿಶ್ವವಿದ್ಯಾನಿಲಯದಲ್ಲಿಯೂ ಸಹ ಇವನು ಕಲಿತಾನೆ. ಹರ್ಷವರ್ಧನನ ಆಸ್ಥಾನದಲ್ಲಿ ಹಲವು ವರ್ಷಗಳ ಕಾಲ ನೆಲೆಸಿದನು. ಭಾರತದ ಅನುಭವಗಳನ್ನು ಅವನು ಒಂದು ಪ್ರಮುಖ ಕೃತಿ ಇದೆ, ನೆನಪಿಟ್ಕೊಳ್ಳೇಬೇಕು ನೀವು, ಯೂಂದು ಮತ್ತು ಪಾಹಿಯಂದು. ಉಹೆನ್ಸಾಂಗ್ ಬುಕ್ ಬಂದ್ಬಿಟ್ಟು ಸಿ.ಯು.ಕಿ ಅಂತ ಹೇಳಿ, ಅದು ನನ್ನ ಪಶ್ಚಿಮ ರಾಜ್ಯದ ದಾಖಲೆ ಅಥವಾ ರೆಕಾರ್ಡ್ ಆಫ್ ವೆಸ್ಟರ್ನ್ ಕಿಂಗ್ಡಮ್ ಅಂತ ಕರಿತೀವಿ. ಆ ಬುಕ್ಕಿಗೆ ಇನ್ನೊಂದು ಹೆಸರುಗಳು ಇವು, ಆಯಿತಾ. ಎಂಬ ಪ್ರವಾಸಿ ಕಥನದಲ್ಲಿ ಅವನು ಹರ್ಷವರ್ಧನನ ವಿಷಯಗಳನ್ನು ಅವನು ಉಲ್ಲೇಖ ಮಾಡ್ತಾ ಹೋಗ್ತಾನೆ. ನಂತರ ನಳಂದ ವಿಶ್ವವಿದ್ಯಾನಿಲಯ, ಇಂದಿನ ಬಿಹಾರ. ಇದು ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಆಗುತ್ತೆ. ನಳಂದ ಇವಾಗ ಪ್ರಸ್ತುತ ಯಾವ ರಾಜ್ಯದಲ್ಲಿದೆ ನಳಂದ ವಿಶ್ವವಿದ್ಯಾನಿಲಯ ಅಂತ ಕೇಳಿದ್ರೆ ಬಿಹಾರ ರಾಜ್ಯದಲ್ಲಿರುವ ನಳಂದ ವಿಶ್ವವಿದ್ಯಾಲಯವು ಗುಪ್ತರ ಕಾಲದಿಂದ 6 ಶತಮಾನಗಳಿಗಿಂತಲೂ ಹೆಚ್ಚು ಜಗತ್ಪ್ರಸಿದ್ಧಿ ಪಡೆದಿತ್ತು. ಇದು ಪ್ರಾಚೀನ ಭಾರತದ ಪ್ರಸಿದ್ಧ ವಿಶ್ವವಿದ್ಯಾಲಯವಾಗಿತ್ತು. ಅಧ್ಯಯನಕ್ಕಾಗಿ ಇಲ್ಲಿ ನೋಡಿ ಜಪಾನಿಂದ ಮತ್ತು ಚೀನಾ ದೇಶದಿಂದ ಮುಂತಾದ ದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಗೆ ಅಧ್ಯಯನ ಮಾಡೋದಕ್ಕೆ ಅಂತೇಳಿ ಬರ್ತಾಯಿದ್ರಂತೆ. ಇಲ್ಲಿ ಸುಮಾರು 8 ಮಹಾಪಾಠಶಾಲೆಗಳು, 3 ಬೃಹತ್ ಗ್ರಂಥ ಭಂಡಾರಗಳು ಇದ್ದವು.
ಬೌದ್ಧ ಮತ ಇಲ್ಲಿನ ಮುಖ್ಯ ಅಧ್ಯಯನ ವಿಷಯವಾಗಿದ್ದರೂ ವೇದ ಯೋಗ ವೈದ್ಯ ನೋಡಿ ಪ್ರಶ್ನೆ ಹೆಂಗಾಗ್ಬೋದು ಅಂತಂದರೆ ಬೌದ್ಧ ಮತದ ಜೊತೆಗೆ ಇನ್ಯಾವ ಯಾವ ವಿಷಯಗಳನ್ನು ಇಲ್ಲಿ ಬೋಧಿಸ್ತಾ ಇದ್ರು ಅಂತ ಆಗ್ಬೋದು. ವೇದ ಯೋಗ ಮತ್ತು ವೈದ್ಯ ಮತ್ತಿತರ ವಿಷಯಗಳನ್ನು ಸಹ ಇಲ್ಲಿ ಕಲಿಸ್ತಾ ಇದ್ರು. ಕಾಲಾನಂತರದಲ್ಲಿ ಹಲವು ದಾಳಿಗಳ ಕಾರಣಕ್ಕೆ ವಿಶ್ವವಿದ್ಯಾನಿಲಯದ ಗ್ರಂಥಗಳು ಬೆಂಕಿಗೆ ಆಹುತಿಯಾದವು. ಹಾಗಾಗಿ ಮಹಾಪಂಡಿತರು ಅದರಲ್ಲಿ ಅಸುನೀಗಿದರು. ಈ ಎಲ್ಲ ಕಾರಣಗಳಿಗೆ ನಳಂದ ವಿಶ್ವವಿದ್ಯಾಲಯದ ಖ್ಯಾತಿ ಮರೆಗೆ ಸರಿಯಿತು. ಹುಯೆನ್ ಸಾಂಗ್ ಈ ವಿಶ್ವವಿದ್ಯಾಲಯದಲ್ಲಿ ಈ ಮಹಾವಿದ್ಯಾಲಯದಲ್ಲಿ ಹಲವು ವರ್ಷಗಳನ್ನು ಕಳೆದಿದ್ದನು. ನೋಡಿ, ಇದೆ ನಳಂದ ವಿಶ್ವವಿದ್ಯಾನಿಲಯ. ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣಕ್ಕಾಗಲಿ ಊಟ ವಸತಿಗಳಿಗಾಗಲಿ ಶುಲ್ಕವಿರಲಿಲ್ಲ. ಯಾವುದೇ ₹1 ಸಹ ತಗೋತಾ ಇರಲಿಲ್ಲ ಅವರು. ಈ ಎಲ್ಲ ಖರ್ಚನ್ನು ನಿರ್ವಹಿಸಲು 100 ಗ್ರಾಮಗಳ ಆದಾಯವು ಮೀಸಲಾಗಿದ್ದಿತು. ಸಾಮ್ರಾಟ ಹರ್ಷವರ್ಧನ ಈ ಮಹಾವಿದ್ಯಾಲಯದ ಪೋಷಕರಲ್ಲೊಬ್ಬನು. ವಿದ್ಯಾರ್ಥಿ ಜೀವನ ಕಟ್ಟುನಿಟ್ಟಾಗಿತ್ತು. ಶ್ರೇಷ್ಠ ಪಂಡಿತರು ಅಧ್ಯಾಪಕ ವರ್ಗದವರಿದ್ದರು. ಧನ್ಯವಾದಗಳು.